ಒಳ್ಳೆ ಕೆಲಸ ಮಾಡ್ದಳು. ಯಾಕೆ? ಬರೇ ಎಣ್ಣೆ ಹಾಕಿರಿ ಇಷ್ಟೊತ್ತಿ ಕರ್ಲೋಟೆ ಸುತ್ತೋತಿದ್ದಾಳು ಅವಳು. ನೀರಾಗಿ ತಗೊಂಡು ಪಕ್ಕನ ಸಾಯ್ತಿಲ್ಲ ಅವಳಿಗೆ. ಎಂತ ಇದೆ ತೋಟ ಬುಡ ಇತ್ತು, ನೀನು ಒಂದುವರೆ ಸೊಪ್ಪು ಓದ್ಕೊಂಡಿದ್ಯಲ್ಲ. ಎಂತ ಮೈಮೆ ಹಾರ್ತ್ಯ? ಅದು ಲಯ ಲಯನ ಕೆಳಗೆ ಹಾರ. ಅಪರೂಪಕ್ಕೆ ಬಂದಿದ್ದೀರಿ, ತಿನ್ಲಿಕ್ಕೆ ಉಣ್ಲಿಕ್ಕೆ ಏನಾದ್ರು ಕೊಡ್ಲೇನೋ? ಪಾಪಣ್ಣ ತಿನ್ಲಿಕ್ಕೆ ಅಂತ ಅಲ್ಲಿ ಇಟ್ಕೊಂಡಿದ್ಯಾ? ಅದು ಜೇನು ತುಪ್ಪ ತೆಗಿತಿದ್ದೆ ಬೇಕಾ? ಬೆಳಗ್ಗೆ ದೋಸೆ ಮಾಡಿ ಹಾಕತ್ತೀನಿ. ಉಪ್ಪಿನಕಾಯಿ ಸೌಟ್ ಇದ್ದಾಗ ಉಂಟು ಪುಣ್ಯಾತ್ಮ. ಎಂತ ಒಲಿ ಬೂದಿ ತೆಗೆದ ಕೈ ತೊಳಿಲ್ಯಾ? ಮದುವೆಯಾಗಿ ಕೆಲವು ದಿನಗಳು ಕಳೆದು ಹೋಯಿತು. ಖಂಡಿತ ನಮ್ಮಿಬ್ಬರ ದಾಂಪತ್ಯ ಜೀವನ ಅಂತ ಹೇಳಿದ್ರೆ ಬಹಳ ಸಂತೋಷದ ಕಾಲವನ್ನ ಕಳೀತಾ ಇದ್ದವರು. ನಿಜವಾಗ್ಲೂ ನಮಗೆ ಇಷ್ಟೊಳ್ಳೆ ಹೆಂಡತಿ ಸಿಗ್ತಾಳೆ ಅಂತ ನಾನು ಕನಸಲ್ಲಿಯೂ ಭಾವಿಸ್ತವಲ್ಲ. ಅಂತ ಸೇವೆಯ ನನ್ನ ಹೆಂಡತಿದು. ನಾನಂತ ಹೇಳಿದ್ರೆ ಪ್ರಾಣ. ನನ್ನ ಹೆಂಡತಿ ಮೇಲೆ ಬೇಸರ ಏನು ಕೇಳು. ಒಂದ ವಿಚಾರಕ್ಕೆ ನನ್ನ ಹೆಂಡತಿ ಎಣ್ಣೆ ಹಾಕುದು ಪುಣ್ಯಾತ್ಮ. ಹೌದಾ? ಅವಳು ಎಣ್ಣೆ ಹಾಕಿದ್ರೆ ಬೇಸರ ಇಲ್ಲ, ಅಷ್ಟೇ ನೀರು ಹಾಕ್ತಾಳೆ. ಒಳ್ಳೆ ಕೆಲಸ ಮಾಡ್ದಳು. ಯಾಕೆ? ಬರೇ ಎಣ್ಣೆ ಹಾಕಿರಿ ಇಷ್ಟೊತ್ತಿ ಕರ್ಲೋಟೆ ಸುತ್ತೋತಿದ್ದಾಳು ಅವಳು. ನೀರಾಗಿ ತಗೊಂಡು ಪಕ್ಕನ ಸಾಯ್ತಿಲ್ಲ ಅವಳಿಗೆ. ಯಾವ ಎಣ್ಣೆ? ಯಾವ್ದು? ನನ್ನ ದೇಹಕ್ಕೆ ಎಣ್ಣೆ ಹಾಕುವುದು, ಬಿಸಿ ನೀರ ಸ್ನಾನ ಮಾಡಿಸುವುದು. ಹೌದು. ಆದ್ರೆ ಅವಳು ಎಷ್ಟೇ ಸೇವೆ ಮಾಡಿದ್ರು ನನಗ್ ನೆನಪಾಗುವುದು ಅವಳದ್ದೇ. ಅವಳಂದ್ರೆ ಇವಳಂದ್ರೆ ಯಾರ? ಅವಳಂದ್ರೆ ಗುಣ. ನಿಂಗೂ ಅವಳದ್ದೇ ನೆನಪ? ಅಂದ್ರೆ ನಿನಗೂ ಅವಳದ್ದೇ ನೆನಪ. ಮತ್ತೆ ತಡ ಮಾಡುದು ಯಾಕೆ? ನೇರವಾಗಿ ಕುದುರೆ ಆಲಯಕ್ಕೆ ಬಂದಿದ್ದೇವೆ. ಆದ್ರೆ ಹೊರಗೆ ಯಾರು ಕಾಣುವುದಿಲ್ಲ. ಬಹುಶಃ ಎಲ್ಲ ಒಳಗಿರಬೇಕು. ಒಳಗಿದ್ದವರು ಹೊರಬರ್ಬೇಕು ಅಂತಾದ್ರೆ ನಾವು ಬಂದ ವಿಚಾರ ಅವ್ರಿಗೆ ಗೊತ್ತಾಗ್ಬೇಕು ಅಂತಾದ್ರೆ ಹೋದಲ್ಲ ನೀನ್ ಕಳಚಾಯ ಮಾಡುದಿಲ್ಲ ಆಗಿತ್ತ? ಇಬ್ರು ಮಾಡತ್ತಲ್ಲ, ಅದನ್ನೇ ಮಾಡು. ಮೊದಲು ಕೆಂಸ ಚಿಕ್ಕಣ್ಣ. ಅವನು ಹೊಟ್ಟೆ ನೋಡಿದ್ರೆ ದೊಡ್ಡಣ್ಣ ಹೊಟ್ಟೆ ಆಗುಂಟ? ಅದು ಹಾಗಿಲ್ಲ. ನಂದೇ ನೋಡಿದ್ರೆ ಚಿಕ್ಕಣ್ಣ ಆಗಿದ್ದೇನಾ? ಮತ್ತೆಂತ ದೊಡ್ಡಣ್ಣ ಚಿಕ್ಕಣ್ಣ? ಪಾಪಣ್ಣ ಇದೆಂತ ಸುಡುಗಾಡ ಪುಣ್ಯಾತ್ಮ ಇದು. ಅವತ್ತು ಮದುವೆ ದಿವಸ ಮಾಡಿದ ಶೃಂಗಾರ ತೆಗಿಲೇ ಇಲ್ವಾ? ಅದೆಲ್ಲ ಇಟ್ಕೊಳ್ಳೋದಲ್ಲ. ತೆಗಿ. ಎಂತ ಇದೆ ತೋಟ ಬುಡ ಇತ್ತು, ನೀನು ಒಂದುವರೆ ಸೊಪ್ಪು ಓದ್ಕೊಂಡಿದ್ಯಲ್ಲ. ಅಂದ್ರೆ ಎಲ್ಲ ತೆಗೆದಿರಿಸಿದ್ರ? ಹೌದೌದು. ಮಾವ ಕೊಡುವಾಗ್ಲೇ ಹೇಳಿದ್ದ. ಏನ್ ಹೇಳ್ದ? ತೆಗಿಲಿಕ್ಕಿಬ್ರು ಜನ ಬರ್ತಾರೆ ಅಂತ. ಬೀಸಿ ಒಂದು ಬಿಗುವುದ ನಿನಗೆ ಈಗ? ಎಂತ ನಿನ್ ಲೆಕ್ಕದಲ್ಲಿ ನಾನಂತ ಆಳುಗಳ? ಓ, ನೀವು ತೆಗಿಲಿಕ್ಕೂ ಜನ ಅಲ್ವಾ? ಅಂದ್ರೆ ಆ ಕೆಲ್ಸಕ್ಕೂ ಬರುದಿಲ್ಲ ಅಂತ ಹೇಳಿ ಸುಳ್ಳಲ್ಲ. ಯಾಕೆ ಬಂದ್ರೆ ಬರುವುದಕ್ಕೆ ಕಾರಣ ಹೌದು. ಸೋದರ ಪುಟ್ಟ
ಕೆಳಗೆ ಹಾರ ಮರಿ ಕೆಪ್ಪಿ ಹಾರದಾಗಿತ್ತು. ನನ್ನ ಲೈವೇ ಹಾಗೆಯಾ? ಎಂತ ನಿನ್ನ ಕರ್ಮದಲ್ಲಯ್ಯ. ಇಬ್ರದ್ದು ಒಂದೇ ಬಿಡ. ಓ ಪಾಪಣ್ಣ, ಓಣ್ಣ ಪಾಪುರ ಸೋದರ ಕುಂಟ, ನೀ ಇಬ್ರು ನನ್ನ ನೆಂಟ. ಹೀಗೆ ಮಾತಾಡ್ರೆ ಮುರಿತೆ ನೀನು ಸೊಂಟ. ಹಾಗೆಲ್ಲ ಹೇಳ್ಬೇಡ ಭಾವನೆಂಟ. ಎಲ್ಲಿಟ್ಟಿದ ನೀನು ದುಡ್ಡಿನ ಗಂಟ? ಅದು ಒಳಗೆ ಉಂಟ. ಪಾಪಣ್ಣ, ಅಣ್ಣ ನಿನ್ನ ಜೀವನದ ಕುರಿತಾಗಿ ನಾವು ಯೋಚನೆಯನ್ನ ಮಾಡುವುದು. ಮೊದಲು ನೀನು ಹೇಗಿದ್ದವೋ ಈಗ ಹೇಗಾಗಿ ಹೋದೆ ಎನ್ನುವ ಹಾಗೆ. ಯಾಕೆ ಬಲ್ಲೆಯ? ಯಾಕಣ್ಣ? ನಿನ್ನ ಮೊದಲ ಜೀವನ ಹೇಗೆ? ಹೇಗೆ? ಬೆಳಗಿನ ಜಾವದಲ್ಲಿ ಹೇಳುವುದು, ಈಗಲೂ ಬೆಳಿಗ್ಗೆ ಹೇಳುವುದು ನಾನು. ನಾಳೆಗೆ ಮಧ್ಯ ಮೇಲೆ ಸಾಯ. ಅದನ್ನೆಲ್ಲ ಹೇಳಿದ್ದು. ಭಿಕ್ಷೆ ಪಾತ್ರೆಯನ್ನ ಹಿಡಿಯುವುದು, ಊರೂರೆಲ್ಲ ತಿರುಗಾಟ ಮಾಡುವುದು, ಭವತಿ ಭಿಕ್ಷಾಂದೆ ಎನ್ನುವ ಹಾಗೆ ಬೇಡುವುದು. ಯಾರಾದ್ರೂ ದಾನಿಗಳು ಏನಾದ್ರೂ ಕೊಟ್ಟಿದ್ದೇ ಇದ್ರೆ ಬಂದ ಹಣದಿಂದ ಉದರ ಪೋಷಣೆಯನ್ನು ಮಾಡಿಕೊಳ್ಳುವುದು ನಿನ್ನ ಮೊದಲಿನ ಪದ್ಧತಿಯಾಗಿತ್ತು. ಈಗ ಮಾತ್ರ ಹಾಗಲ್ಲ. ನಾಡಿನ ದೊರೆ ನಮ್ಮ ಮಾವ ಉಗ್ರಸೇನ ನಿನ್ನೆಲ್ಲ ನೋಡುದು ಮಾತ್ರವೇ ಅಲ್ಲ, ಮನೆಯವರೆಗಾಗಿ ಕರೆದುಕೊಂಡು ಬಂದ. ಉಡುವುದಕ್ಕೆ ಬಟ್ಟೆಯನ್ನ, ಉಣ್ಣುವುದಕ್ಕೆ ಅನ್ನವನ್ನ, ಹೆಚ್ಚೇನು ತನ್ನ ಮಗಳಲ್ಲೇ ಮದುವೆಯನ್ನು ಮಾಡಿ ಕೊಟ್ಟಿದ್ದಾನೆ. ಮೊದಲು ನನ್ನನ್ನು ನೋಡಿ ಮಗಳನ್ನು ಕೊಟ್ಟ, ಆಮೇಲೆ ನಿಮ್ಮಿಬ್ಬರು ನೋಡಿ ಮಕ್ಕಳನ್ನು ಕೊಟ್ಟ. ಹೌದು, ನಾವೆಲ್ಲ ಬೇಡವರೇ ನೋಡ. ಅಲ್ಲ, ಸಮಾನತೆ ಅಳಿಯಂದ್ರು. ಸಮಾನತೆಯ ಅಳಿಯಲ್ಲ, ಮನಿತು ಅಳಿಯ ನಿನ್ನ ಕಡೆ. ಅಯ್ಯೋ, ಮೊದಲೆಲ್ಲೋ ಮಾರ್ಗದ ಬದಿಯಲ್ಲೆಲ್ಲ ಮಲಗ್ತಾ ಇದ್ದೆ. ಈಗ ಮಾತ್ರ ಹಾಗಲ್ಲ. ಇರುವುದಕ್ಕೆ ಕುದುರೆ ಆಲಯವನ್ನ ಕೊಟ್ಟಿದ್ದಾರೆ. ಕುದುರೆ ಆಲಯದಲ್ಲೇ ಸುಖದಲ್ಲಿ ಕಾಲವನ್ನ ಕಳೆಯಬಹುದು ಎನ್ನುವ ಯೋಚನೆಯನ್ನ ನೀನು ಮಾಡಿಕೊಂಡಿದ್ದೀಯ. ಆ ಯೋಚನೆಯನ್ನ ಬಿಟ್ಟು ಉಂಡು ಕಳೆಬ ರಾಜಭೋಗವನ್ನ ಇಲ್ಲಿ ಉಣ್ಣುವುದಕ್ಕೆ ತಿನ್ನುವುದಕ್ಕೆ ಉಂಟು ಎಂಬ ಕಾರಣಕ್ಕಾಗಿ ಸರಿಯಾಗಿ ತಿಂದುಕೊಂಡು ನೀನು ಕಾಲವನ್ನ ಕಳೀತಾ ಇದ್ದವ. ಎಷ್ಟು ದಿವಸ ಬದುಕಬಹುದು ನೀನು? ಒಂದು 4-6 ದಿವಸ ಉಣ್ಣುವುದಕ್ಕೆ ಉಡುವುದಕ್ಕೆ ವ್ಯವಸ್ಥೆ ಆಗುತ್ತದೆ. ಮತ್ತೆ ನೀನು ಮಾಡಬೇಕಾದ್ದೇನು? ಮೊದಲು ನಂದಿದ್ದು ಭಿಕ್ಷೆಯನ್ನೇ ಬೇಡಬೇಕಾಗುತ್ತದೆ. ನಾವು ಎಷ್ಟೇ ಎತ್ತರಕ್ಕೆ ಬೆಳೆದರೂ ಸಹ ಮೊದಲು ನಡೆದು ಬಂದ ದಾರಿಯನ್ನ ಮರೆಯಬಾರದು. ನೀನು ನಡೆದು ಬಂದ ದಾರಿ ಯಾವುದು? ಭಿಕ್ಷಾಟನೆ. ಹಾಗಾಗಿ ಮೊದಲೇ ನಂದದಿ ಭಿಕ್ಷೆಯನ್ನ ಬೇಡಿ ಹೊಟ್ಟೆ ತುಂಬಿಸಿಕೋ. ನಡ ನಡ ಅಣ್ಣಂದ್ರೆ ನನಗೂ ಬೇಡುವುದಕ್ಕೂ ಬೇಕು ಅಂತ ಮನಸ್ಸು. ಅದ್ರೊಂದು ಸಮಸ್ಯೆ ಆಗ್ತದೆ. ಏನೋ ಸಮಸ್ಯೆ? ನಾನು ಬೇಡ್ಲಿಕ್ಕೆ ಹೋದ್ರೆ ಮನೇಲಿ ಹೆಂಡತಿ ಒಬ್ಬಳೇ ಇರ್ತಾಳೆ. ಪಾಪ ಅವಳಿಗೆ ಯಾರ ದಿಕ್ಕು? ಪಾಪಣ್ಣ, ಓ ಅಣ್ಣ, ಯೋಚನೆ ಮಾಡಬೇಡ. ನಿನ್ನ ಹೆಂಡತಿಗೆ ನಾವಿದ್ದೆ. ಪಾಪಿ ಕೊಂದು ಕಳಿವೆ. ಯಾಕ 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 ಮತ್ತೆ ನೀನ್ ಸಿಟ್ಟಾಗುದು ಯಾಕೆ? ಮತ್ತೆ ಅಂತ ಹೇಳಿದ್ರಿ? ನಿನ್ನ ಹೆಂಡತಿಗೆ ನಾವಿದ್ದೇವೆ ಅಂತ ಹೇಳಿದ್ದು ಅಂದ್ರೆ ರಕ್ಷಣೆಗೆ. ಹಾಗೆ ಹಾಗೆ ಸುಳ್ಳಲ್ಲ. ನಾನು ಬೇಡ್ಲಿಕ್ಕೆ ಹೋದಾಗ ನನ್ನ ಹೆಂಡತಿ ರಕ್ಷಣೆ ನೀವು ನಮ್ಮನೆ ಬರ್ತೀವಿ. ಹೌದು. ಅಷ್ಟೊತ್ತಿ ನಿಮ್ಮ ಹೆಂಡತಿ ರಕ್ಷಣೆ ಮಾಡ್ಲಿಕ್ಕೆ ಯಾರನ್ನು ಬಿಡ್ತೀರೋ? ನಾವೇ ಮಾಡ್ಕೊಳ್ತೇವೆ. ನಾವೇ ಇದ್ದೇವಲ್ಲ, ನಾವೇ ಮಾಡ್ಕೊಳ್ತೇವೆ. ಅದು ಜಾಗ್ರತೆ ಮಾಡ್ತೀರಿ. ಹೋಗ್ಲಿ ಬಿಡಿ, ಅಪರೂಪಕ್ಕೆ ಬಂದಿದ್ದೀರಿ. ತಿನ್ಲಿಕ್ಕೆ ಉಣ್ಲಿಕ್ಕೆ ಏನಾದ್ರು ಕೊಡ್ಲೇನೋ? ಪಾಪಣ್ಣ, ತಿನ್ಲಿಕ್ಕೆ ಅಂತ ಅಲ್ಲಿ ಇಟ್ಕೊಂಡಿದ್ಯಾ? ಅದು ಜೇನು ತುಪ್ಪ ತೆಗಿತಿದ್ದೆ. ಬೇಕಾ? ಬೆಳಗ್ಗೆ ದೋಸೆ ಮಾಡಿ ಹೇಕತೀನಿ. ಜೋನಿ ಬೆಲ್ಲ. ಕರ್ಮ. ನಮಗೆ ತಿನ್ನುವುದಕ್ಕೆ ಬೇಡ ಅಂತಲ್ಲ, ಮತ್ತೆ ತಿನ್ನುವ ಮನಸ್ಸುಂಟು. ಅದು ನೀನು ಕೊಡುದು ಯಾವ ಕೈಯಲ್ಲಿ? ಇದೇ ಕೈ. ಆ ಕೈ ಸರಿಯಾಗಿ ನೋಡು. ಏನಾಯ್ತಾ? ಉಪ್ಪಿನಕಾಯಿ ಸೌಟಿದ್ದಾಗ ಉಂಟು ಪುಣ್ಯಾತ್ಮ. ಎಂತ ಒಲಿ ಬೂದಿ ತೆಗೆದ ಕೈ ತೊಳಿಲ್ಯಾ? ಇದು ನೈಜ ಬಣ್ಣ. ಇದ್ರಲ್ಲೆಲ್ಲ ಕೊಟ್ಟದ್ದು ನಮಗೆ ತಿನ್ಲಿಕ್ಕೆ ಆಗುವುದಿಲ್ಲ. ಕೊಡುವವರೇ ಕೊಟ್ರೆ, ಉಪಚಾರ ಮಾಡುವವರೇ ಮಾಡಿದ್ರೆ ಸ್ವೀಕಾರ ಮಾಡುವ ಮನಸ್ಸುಂಟು. ಓ, ಕೊಡುವವರೇ ಕೊಟ್ಟರೆ ತಿಂತೀರಿ. ನಿಮಗೆ ಕೊಡುವವರ ಕೈಯಲ್ಲೇ ಕೊಡಿಸ್ತೇನೆ. ಸ್ವಲ್ಪ ಬದಿನಿಲ್ಲ.